ಇನ್ನು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಫುಟ್ಪಾತ್ ಒತ್ತುವರಿ ನಡೆಯಿತು. ನಿನ್ನೆ ಒಂದೇ ದಿನ 15 ಕಿಲೋಮೀಟರ್ ಪಾದಚಾರಿ ಮಾರ್ಗ ಒತ್ತುವರಿಯಿಂದ ಮುಕ್ತಗೊಳಿಸಲಾಯಿತು. ಜಯನಗರ, ಬೇಗೂರು, ಅಂಜನಾಪುರ, ಬಿಟಿಎಂ ಲೇಔಟ್ ಸೇರಿದಂತೆ ಎಚ್ಎಸ್ಆರ್ ಲೇಔಟ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆದಿದೆ. ಅನಧಿಕೃತ ಶೆಡ್ಗಳಾಗಿರಬಹುದು, ಕಾಂಕ್ರೀಟ್ ಮೆಟ್ಟಿಲುಗಳಾಗಿರಬಹುದು, ಅಂಗಡಿ ಒತ್ತುವರಿಗಳು ನಡೆಯಿತು. 180ಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಮಿಕರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. 8 ಜೆಸಿಬಿ, 12ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಬಳಕೆ ಆಯಿತು. ಸಂಚಾರ ಪೊಲೀಸ್ ಹಾಗೂ ಇತರೆ ಇಲಾಖೆಗಳ ಸಹಯೋಗದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿದೆ. ಪಾದಚಾರಿಗಳ ಸುರಕ್ಷಿತ ಹಾಗೂ ಸುಗಮ ಸಂಚಾರಕ್ಕೆ ಆದ್ಯತೆ ನೀಡತಕ್ಕಂಥ ದೃಷ್ಟಿಯಿಂದ ಈಗ ನಿನ್ನೆ ಒಂದೇ ದಿನ ಸುಮಾರು 15 ಕಿಲೋಮೀಟರ್ವರೆಗೂ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ. ಜೆಸಿಬಿ ಗರ್ಜಿಸಿದೆ, ಶೆಡ್ಗಳು ಎಲ್ಲ ಕಿತ್ತಾಕಿದ್ದಾರೆ. ಅಕ್ರಮ ಮೆಟ್ಟಿಲುಗಳು ಅಂದರೆ ಫುಟ್ಪಾತ್ ಮೇಲೆ ಏನೇನೋ ಮೆಟ್ಟಿಲುಗಳು ಎಕ್ಸ್ಟ್ರಾ ಹಾಕ್ಕೊಂಡಿರ್ತಾರೋ ಅದೆಲ್ಲವೂ ಕೂಡ ಒಡೆದು ಬಿಸಾಕಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಅಭಿಯಾನದ 7ನೇ ದಿನ ಕೂಡ ಮುಂದುವರೆದಿದೆ. ನಗರದ ದಕ್ಷಿಣ ಹಾಗೂ ಉತ್ತರ ಹಾಗೂ ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಭಾರೀ ಪ್ರಮಾಣದ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಪಾದಚಾರಿಗಳಿಗೆ ಸುರಕ್ಷಿತ ಹಾಗೂ ಅಡೆತಡೆ ಇಲ್ಲದ ಸಂಚಾರ ಕಲ್ಪಿಸತಕ್ಕಂತಹ ಒಂದು ಉದ್ದೇಶದಿಂದ ಜಿಬಿಎ ಕಾರ್ಯಾಚರಣೆಗೆ ಮತ್ತಷ್ಟು ವೇಗವನ್ನು ನೀಡಿದೆ. ಕೆಲವು ಕಡೆ ಇನ್ನು ಕೂಡ ಏನು ಹೇಳಿದಾರೋ ಅದನ್ನು ಬಾಯಲ್ಲಿ ಮಾತ್ರ ಹೇಳಿದ್ದಾರೆ. ಕೆಲವೊಂದು ಕಡೆ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂಥ ಒಂದು ಆರೋಪಗಳು ಕೇಳಿಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಎಷ್ಟೇ ಹೇಳಿದರೂ ಪರವಾಗಿಲ್ಲ, ನಮಗೆ ಒಂದು ವ್ಯವಸ್ಥೆ ಅಂದರೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ರೆ ಖಂಡಿತವಾಗ್ಲೂ ನಾವೆಲ್ಲ ಹೋಗ್ತೀವಿ ಅಂತ ಕೆಲವರು ಹೇಳಿದರೆ, ಇನ್ನು ಕೆಲವರು ಯಾವುದೇ ಕಾರಣಕ್ಕೂ ನಾವು ಹೋಗಲ್ಲ, ನಮ್ಮ ಜೀವನ ಇರೋದೇ ಇದರಲ್ಲಿ, ಪ್ರತಿ ತಿಂಗಳು ಬಾಡಿಗೆ ಕಟ್ಟಬೇಕು, ಮಕ್ಕಳ ಎಜುಕೇಷನ್ ಮಾಡಬೇಕು, ನಡೆಸಬೇಕು, ಯಾರು ಕೊಡ್ತಾರೆ ದುಡ್ಡು? ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ರಂಜನ್, ಈಗ ಫುಟ್ಪಾತ್ ತೆರವು ಕಾರ್ಯಾಚರಣೆ ಯಾವ ಹಂತಕ್ಕೆ ಬಂದು ತಲುಪಿದೆ? ಇವತ್ತು ಎಲ್ಲೆಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ ರಂಜನ್? ಪ್ರಮೋದ್ ಬೋಪಣ್ಣ, ವೆರಿ ಗುಡ್ ಮಾರ್ನಿಂಗ್. ಈಗಾಗಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರನ್ನು ಪಾದಚಾರಿಯಿಂದ ತೆರವುಗೊಳಿಸುವಂಥ ಕೆಲಸವನ್ನು ಜಿಬಿಎ ಸತತ 6 ದಿನಗಳಿಂದ ಮಾಡ್ತಿರುವಂಥದ್ದು. ಇವತ್ತು ಈ ಒಂದು ಕಾರ್ಯಾಚರಣೆ 10 ಗಂಟೆಯ ಬಳಿಕ ಮುಂದುವರಿಯುತ್ತೆ. ಈಗಾಗಲೇ ಜಿಬಿಎ ಅಧಿಕಾರಿಗಳಿಂದ ಕೊಟ್ಟಿರುವಂಥ ಮಾಹಿತಿ ಅನ್ವಯ ಸುಮಾರು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯಲ್ಲಿ ನಿನ್ನೆ 15 ಕಿಲೋಮೀಟರ್ ಪಾದಚಾರಿ ಮಾರ್ಗ ಏನು ಒತ್ತುವರಿ ಆಗಿತ್ತಲ್ಲ ಅದನ್ನು ತೆರವುಗೊಳಿಸಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಜಿಬಿಎ ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಜೊತೆಗೆ ಉತ್ತರ ನಗರ ಪಾಲಿಕೆಯಲ್ಲಿ ಸುಮಾರು 18.60 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ನಾವು ತೆರವುಗೊಳಿಸಿದ್ದೀವಿ ಅನ್ನುವಂಥದ್ದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯಲ್ಲಿ ಸುಮಾರು 14 ಕಿಲೋಮೀಟರ್ ಪಾದಚಾರಿ ಮಾರ್ಗ ಒತ್ತುವರಿಯಿಂದ ಮುಕ್ತವಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಬೆಂಗಳೂರಿನಲ್ಲಿ ಸುಮಾರು 5 ನಗರ ಪಾಲಿಕೆ ಇದೆ, 5 ವಲಯಗಳಿದೆ. ಒಂದು ಕೇಂದ್ರ ಇರ್ಬೋದು, ಪೂರ್ವ ಇರ್ಬೋದು, ಪಶ್ಚಿಮ, ಉತ್ತರ ಇರ್ಬೋದು, ದಕ್ಷಿಣ ಇರ್ಬೋದು. 5 ನಗರ ಪಾಲಿಕೆ ವಲಯಗಳಲ್ಲಿ ಸುಮಾರು 369 ವಾರ್ಡ್ ಇದೆ. ಇನ್ನು ವಾರ್ಡ್ಗಳಲ್ಲಿ ಎಚ್ಚೆತ್ತವಾಗಿ ಎಲ್ಲ ಒಂದು ವಾರ್ಡ್ಗಳಲ್ಲಿ ನಮ್ಮ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಜಿಬಿಎ ಅಧಿಕಾರಿಗಳು ಮಾಹಿತಿಯನ್ನು ಕೊಡಲಾಗಿದೆ. ಸುಮಾರು ಇವತ್ತು ಬೆಳಗ್ಗೆ 10 ಗಂಟೆಯ ಬಳಿಕ ನಿನ್ನೆಯಲ್ಲಿ ಯಾವೆಲ್ಲ ಲೊಕೇಶನಲ್ಲಿ ಅರ್ಧಕ್ಕೆ ಬಿಟ್ಟು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು ಆ ಒಂದು ಲೊಕೇಶನಲ್ಲೇ ಮತ್ತೆ ಕಂಟಿನ್ಯೂ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಜಿಬಿಎ ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಯಥೇಚ್ಛವಾಗಿ ಒಂದು 6 ದಿನಗಳಿಂದ ಏನು ಜಿಬಿಎ ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಿದ್ದಾರೆ, ಇದರಲ್ಲಿ ಸಾಕಷ್ಟು ಹಿನ್ನಡೆ ಕೂಡ ಅನುಭವಿಸಿದ್ರು. ಒಂದು ಕಡೆಯಿಂದಾಗಿ ವ್ಯಾಪಾರಸ್ಥರ ನಡುವೆ ವಾಗ್ವಾದ, ಅಂದರೆ ವ್ಯಾಪಾರಸ್ಥರನ್ನ ಅಥವಾ ಅಂಗಡಿ ಮುಂಗಟ್ಟನ್ನು ಇಟ್ಟಿರುವಂತಹ ವ್ಯಾಪಾರಿಗಳನ್ನು ಮಾತನಾಡಿಸುವ ಸಂದರ್ಭದಲ್ಲಿ ಅವ್ರ ಜೊತೆ ವಾಗ್ವಾದ ಕೂಡ ಕಾರಣವಾಗ್ತಿತ್ತು. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆಯಿಂದಾಗಿ ಇದು ನಮ್ಮ ಭವಿಷ್ಯ ಬದುಕು, ಈ ಒಂದು ಭವಿಷ್ಯ ಬದುಕನ್ನು ನೀವು ಅತಂತ್ರಗೊಳಿಸಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಆಕ್ರೋಶದ ಮಾತುಗಳನ್ನು ವ್ಯಾಪಾರಸ್ಥರು ಜಿಬಿಎ ಅಧಿಕಾರಿಗಳ ಜೊತೆ, ಇಂಜಿನಿಯರ್ ಜೊತೆ ಮಾತಾಡ್ತಿದ್ರು. ನೀವೇ ನಮಗೆ ಲೈಸೆನ್ಸ್ ಕೊಟ್ಟಿದ್ದು, ಆದರೆ ಲೈಸೆನ್ಸ್ ಕೊಟ್ಟಂತಹ ನೀವೇ ಈಗ ತೆರವನ್ನು ಗೊಳಿಸ್ತಿದ್ದಾರೆ, ಇದು ಯಾವ ನ್ಯಾಯ ಸ್ವಾಮಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ವ್ಯಾಪಾರಸ್ಥರು ಪ್ರಶ್ನೆಯನ್ನು ಮಾಡ್ತಿದ್ರು. ಜೊತೆಗೆ ಈ ಹಿನ್ನೆಲೆಯಲ್ಲಿ ಯಥೇಚ್ಛವಾಗಿ ಈ ಒಂದು ಅಧಿಕಾರಿಗಳಿಗೆ ತೆರವು ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಆಕ್ರೋಶದ ಮಾತುಗಳಿರ್ಬೋದು, ವಿರೋಧಗಳು ಕೂಡ ವ್ಯಕ್ತವಾಗ್ತಿದ್ವು. ಈ ಎಲ್ಲ ವಿರೋಧಗಳನ್ನು ಹಿಮ್ಮೆಟ್ಟಿ, ಜೊತೆಗೆ ಈ ವಿರೋಧಗಳ ನಡುವೆ ತೆರವು ಕಾರ್ಯವನ್ನು ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಜಿಬಿಎ ಅಧಿಕಾರಿಗಳಿರುವಂಥದ್ದು. ಜುಲೈ 10ರೊಳಗೆ ಬೆಂಗಳೂರಿನ ಸುಮಾರು 2,000 ಕಿಲೋಮೀಟರ್ ವ್ಯಾಪ್ತಿಯ ಪಾದಚಾರಿ ಮಾರ್ಗಗಳನ್ನು ತೆರವುಗೊಳಿಸಿ ಸಂಚಾರಕ್ಕೆ ಮುಕ್ತವಾಗಿ ಯೋಗ್ಯವಾಗುವಂತೆ ಮಾಡಿಕೊಡ್ತೀವಿ ಅನ್ನುವಂತಹ ಏನು ಜಿಬಿಎ ಅಧಿಕಾರಿಗಳ ಪ್ಲಾನ್ ಇದೆಯಲ್ಲ, ಈಗಾಗಲೇ ಇದಕ್ಕೆ ಸಾಕಷ್ಟು ನಿಧಾನಗತಿಯಲ್ಲಿ ಸಾಕ್ತಿರುವಂಥದ್ದು. ಅಂದರೆ ಸುಮಾರು ಜುಲೈ 10ರೊಳಗೆ ಇವು 2,000 ಕಿಲೋಮೀಟರ್ ಒತ್ತುವರಿಯನ್ನು ತೆರವು ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಒಂದು ಕಡೆಯಿಂದ ಆಗಿದ್ರೆ, ಈಗಾಗಲೇ ಬೆಂಗಳೂರು ನಗರಾದ್ಯಂತ ಸುಮಾರು 24,000 ನೋಂದಾಯಿಸಲ್ಪಟ್ಟ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ. ಈ ಒಂದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಜಿಬಿಎ ಅಧಿಕಾರಿಗಳಿರುವಂಥದ್ದು.
ಮಾಡಬೇಕಾಗಿರುವಂಥದ್ದು. 2 ಟಾಸ್ಕ್ ಜೊತೆಗೆ ಆಕ್ರೋಶ, ವಿರೋಧ ಇವೆಲ್ಲವನ್ನ ಕೂಡ ಬ್ಯಾಲೆನ್ಸ್ ಮಾಡಿ ಈ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ. ಆದರೆ ಈಗ ಏನು ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆಯಿಂದ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು 6 ಸಂಘಟನೆಗಳ ಒಗ್ಗೂಡಿಕೆಯಿಂದ ಜಂಟಿಯಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ಏನು ಜಿಬಿ ಕಾರ್ಯವನ್ನು ಮಾಡ್ತಿದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ ಕೃಷ್ಣ ಬೈರೇಗೌಡ ವಿರುದ್ಧ, ಜೊತೆಗೆ ಜಿಬಿ ಅಧಿಕಾರಿಗಳ ವಿರುದ್ಧ, ಜೊತೆಗೆ ಒತ್ತುವರಿಯ ವಿರುದ್ಧ ಏಕಕಾಲದಲ್ಲಿ ಸುಮಾರು 6 ಸಂಘಟನೆಗಳಿಂದ ನಾಳೆ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಯಥೇಚ್ಛವಾಗಿ ಈಗ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಒತ್ತುವರಿ ಕಾರ್ಯಾಚರಣೆ ಮುಕ್ತ ಮಾಡೋಕೆ ಕಾರ್ಯಾಚರಣೆ ಆರಂಭವಾಗುತ್ತೆ. ಆದರೆ ನಾಳೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು ಮತ್ತಷ್ಟು ಅಂದರೆ ಈ ಒಂದು ಜಿಬಿ ಅಧಿಕಾರಿಗಳ ಈ ನಡೆ ಬೀದಿ ಬದಿ ವ್ಯಾಪಾರಸ್ಥರ ಆಕ್ರೋಶಕ್ಕೆ ಕಾರಣವಾಗಿದ್ರೆ ಮುಂದೆ ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಈ ಒಂದು ಪ್ರತಿಭಟನೆ ಯಾವ ರೀತಿಯಾಗಿ ಬೇರೆ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗಿರುವಂಥದ್ದು. ಪ್ರಮೋದ್ ಬಪ್ಪಣ್ಣ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಂಜನ್.